ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿಬಲೇಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ವೀಕ್ಲಿ ರೀಡಿಂಗ್ ನೋಡುವ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಈ ವಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ, ನಿಮ್ಮ ಪ್ರೇಮ ಜೀವನ ಈ ವಾರದಲ್ಲಿ ಹೇಗೋಗುತ್ತೆ ಅಂತ ನೋಡುವ. ಎಲ್ಲರೂ ನಿಮ್ಮ ಪ್ರೀತಿ ಪಾತ್ರರ ಹೆಸರನ್ನು ಅಥವಾ ಅವ್ರ ಫೋಟೋನ ನೋಡ್ತಾ ಈ ರೀಡಿಂಗ್ನ ನೋಡಿದ್ದೆ ಆದರೆ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. 2 ನಿಮಿಷ ವೀಡಿಯೋನ ಪಾಸ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರ ಫೋಟೋನ ನೋಡಿಕೊಂಡು ಅವ್ರ ಹೆಸರನ್ನು ಹೇಳ್ಕೊಂಡು ನೀವು ಆಮೇಲೆ ಈ ರೀಡಿಂಗ್ನ ಪ್ಲೇ ಮಾಡಿಕೊಂಡು ವಿಡಿಯೋನ ಪ್ಲೇ ಮಾಡಿಕೊಂಡು ರೀಡಿಂಗ್ನ ನೋಡೋದ್ರಿಂದ ಈ ವಿಡಿಯೋ ನಿಮಗೆ ರೆಸನೇಟ್ ಆಗುತ್ತೆ. ಬನ್ನಿ ನೋಡುವ. ಕೆಲವರ ಪ್ರೀತಿ ತುಂಬ ನಿಧಾನ ಅಂತ ಅನಿಸುತ್ತೆ. ಇಲ್ಲ ನೀವು ಪ್ರೀತಿಸ್ತಿರೋ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು ಅಂತ ಅನ್ನಿಸ್ತಿದೆ. ಅವರು ಯೋಚನೆ ಮಾಡ್ತಿರ್ಬೋದು, ಸರಿಯಾದ ಸಮಯ ಯಾವಾಗ ಸಿಗುತ್ತೆ, ಸರಿಯಾದ ಸಮಯ ಯಾವಾಗ ಬರುತ್ತೆ ಅಂತ ಅವರು ಯೋಚನೆ ಮಾಡ್ತಿರ್ಬೋದು. ಆದ್ದರಿಂದ ಸ್ವಲ್ಪ ಅವರು ನಿಮ್ಮ ಹತ್ರ ಬಂದು ಅವ್ರ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕಾಗಲಿ, ನಿಮ್ಮ ಪ್ರೀತಿಗೆ ಅವರು ಅವಕಾಶ ಕೊಡೋದಕ್ಕಾಗಲಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಅನ್ನಿಸ್ತಿದೆ. ನಿಧಾನ ಆದರೂ ಕೂಡ ಬರ್ತಾರೆ. ನಿಮ್ಮ ಪ್ರೀತಿಗೆ ಯಾವುದು ತುಂಬ ಅಡೆತಡೆ ಇದೆ. ನಿಮ್ಮ ಪ್ರೇಮಿ ನಿಮ್ಮ ಹತ್ರ ಬಂದು ಅವರ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ, ಅವರ ಅನಿಸಿಕೆಗಳನ್ನು, ಅವ್ರ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಅವರು ಬಂದು ಹೇಳ್ಕೋಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ. ಆದರೆ ಅದಕ್ಕೆ ಯಾರೋ ಕೆಲವರು ಅದನ್ನು ತಡೆ ಮಾಡ್ತಿದ್ದಾರೆ. ಅವರು ನಿಮ್ಮ ಹತ್ರ ಮಾತಾಡಬಾರ್ದು, ನಿಮ್ಮ ಹತ್ರ ಅವ್ರ ಫೀಲಿಂಗ್ಸ್ನ ಹಂಚ್ಕೋಬಾರ್ದು ಅಂತ ತಡೆ ಮಾಡ್ತಿದ್ದಾರೆ. ಅದೇ ಏನೇ ತಡೆ ಮಾಡಿದ್ರು ಕೂಡ ಅವರು ನಿಮ್ಮ ಹತ್ರ ಬಂದು ಅವರ ಫೀಲಿಂಗ್ಸ್ನ, ಅವ್ರ ಮನಸ್ಸಿನ ಮಾತನ್ನ, ಅವ್ರ ನೋವನ್ನ ಪ್ರತಿಯೊಂದನ್ನು ನಿಮ್ಮ ಹತ್ರ ಹಂಚ್ಕೊತಾರೆ. ಹಂಚ್ಕೊಳ್ಳೋ ಸಮಯ ಬಂದೇ ಬರುತ್ತೆ. ಯಾವ ರೀತಿ ಅಂತ ಅಂದರೆ ಚಿಟ್ಟೆ ಹಾರ್ಕೊಬಂದು ನಿಮ್ಮ ಹೆಗಲ ಮೇಲೆ ಕೂರ್ಬೋದು, ಆ ರೀತಿ ಅಷ್ಟು ಹಗುರಾಗುತ್ತೆ. ಅವರು ನಿಮ್ಮ ಹತ್ರ ಅವ್ರ ಮನಸ್ಸಿನ ಮಾತನ್ನ ನಿಮ್ಮ ಹತ್ರ ಹೇಳ್ಕೊಂಡಾಗ ಚಿಟ್ಟೆ ಬಂದು ನಿಮ್ಮ ಕೈ ಮೇಲಾಗಲಿ, ನಿಮ್ಮ ಭುಜದ ಮೇಲಾಗಲಿ ಚಿಟ್ಟೆಗಳು ಇಲ್ಲ ಹಕ್ಕಿಗಳು ಬಂದು ಕೂತಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅಷ್ಟು ಖುಷಿ ಆಗುತ್ತೆ ಅವರು ಅವ್ರ ಮನಸ್ಸಿನ ಮಾತನ್ನ, ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಂಡಾಗ. ಅದವ್ರಿಗೆ ಗೊತ್ತು, ಆದರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಕೆಲವರು ಬಿಡ್ತಿಲ್ಲ. ಅದಕ್ಕೋಸ್ಕರ ಅವರು ಯೋಚನೆ ಮಾಡ್ತಿದ್ದಾರೆ. ಆ ಬಿಡದೇ ಇರೋರು ಯಾರಿದ್ದಾರೆ ಅವ್ರನ್ನ ಅವರೇ ಫೇಸ್ ಮಾಡಿಕೊಂಡು ಬಂದು ನಿಮ್ಮ ಹತ್ರ ಅವ್ರ ಫೀಲಿಂಗ್ಸ್ನ ಹೇಳ್ಕೊತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮತ್ತು ಕೆಲವರು ನಿಮ್ಮ ಪ್ರೀತಿ ಸಲುವಾಗಿ ದೇವಸ್ಥಾನಕ್ಕೂ ಹೋಗೋ ಚಾನ್ಸಸ್ ಇದೆ. ನನ್ನ ಪ್ರೀತಿನ ನನಗೆ ಉಳಿಸ್ಕೊಡು ಅಂತ ಕೆಲವರು ದೇವಸ್ಥಾನಗಳಿಗೆ ಹೋಗೋ ಚಾನ್ಸಸ್ ಕೂಡ ಇದೆ. ಜೊತೆಯಲ್ಲೂ ಕೂಡ ಹೋಗ್ಬೋದು, ಇಲ್ಲ ಒಬ್ರನ್ನ ಬಿಟ್ಟು ಒಬ್ಬರು ಕೂಡ ಹೋಗ್ಬೋದು. ಆ ರೀತಿ ಕೂಡ ಇಲ್ಲಿ ಅನ್ನಿಸ್ತಿದೆ. ಮತ್ತು ಕೆಲವರು ಪ್ರೀತಿಲಿ ನಂಬಿ ಮೋಸ ಹೋಗ್ಬೋದು. ದಯವಿಟ್ಟು ಯಾರಾದರೂ ಅತಿಯಾಗಿ ನಂಬಿ ಪ್ರೀತಿ ಮಾಡ್ತಿರೋರಿದ್ರೆ, ಇಲ್ಲ ಇವಾಗ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಮತ್ತೆ ಯೋಚನೆ ಮಾಡಿ, ಆ ವ್ಯಕ್ತಿ ನನಗೆ ಸರಿನಾ, ಈ ಪರ್ಸನ್ ನನಗೆ ಸರಿ ಹೋಗ್ತಾರಾ, ಈ ಪ್ರೀತಿ ನನಗೆ ಸರಿ ಹೋಗುತ್ತಾ, ಈ ಪ್ರೀತಿಲಿ ಮೋಸ ಆಗಲ್ವಾ ಅಂತ ನಂಬಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕಂದರೆ ಕೆಲವರು ಪ್ರೀತಿನಲ್ಲಿ ಪ್ರೆಗ್ನೆನ್ಸಿ ಆಗಿ ಹೇಳ್ಬೇಕೋ ಹೇಳ್ಬಾರ್ದು ಅಂತ ಗೊತ್ತಾಗ್ತಿಲ್ಲ. ಆದರೂ ಇಲ್ಲಿ ಏನು ಚಾನಲ್ ಆಗ್ತಿದೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರೆಗ್ನೆನ್ಸಿಯಾಗಿ ಮೋಸ ಹೋಗೋದ್ರಲ್ಲಿ ಕೂಡ ಇದ್ದೀರಾ, ಆದಷ್ಟು ಹುಷಾರಾಗಿರಿ. ಎಲ್ಲನೂ ಪ್ರೀತಿನೇ ಆಗಿರಲ್ಲ, ಎಲ್ಲನೂ ಸತ್ಯನೇ ಆಗಿರಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲದನ್ನು ಕಣ್ಮುಚ್ಕೊಂಡು ನಂಬೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಕೆಲವರಿಗೆ ಅಬಾರ್ಷನ್ ಆಗೋದ್ರಲ್ಲೂ ಕೂಡ ಇದೆ. ಆದಷ್ಟು ಹುಷಾರಾಗಿರಿ. ಯಾರು ಪ್ರೆಗ್ನೆಂಟ್ ಇದ್ದೀರಾ ಅವರು ಹುಷಾರಾಗಿರಿ. ಯಾಕಂದರೆ ಕೆಲವರು ಪ್ರೆಗ್ನೆನ್ಸಿನೇ ಇಲ್ಲದಲೇ ದೇವ್ರನ್ನ ಎಲ್ಲ ಕೇಳಿ ಚೆಕಪ್ ಎಲ್ಲ ಮಾಡಿಸಿ ಕನ್ಸೀವ್ ಆಗಿರೋ ಅಂಥವ್ರು ಆದಷ್ಟು ನಿಮ್ಮ ಹೆಲ್ತ್ ಕಡೆ, ನಿಮ್ಮ ಪ್ರೆಗ್ನೆನ್ಸಿ ಕಡೆ ಗಮನ ಇರಲಿ. ಅದು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಈಗ ಆಗಿರೋ ಪ್ರೆಗ್ನೆನ್ಸಿ ತುಂಬ ಇಂಪಾರ್ಟೆಂಟ್ ಇದೆ. ಅದರಿಂದ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಪ್ರೆಗ್ನೆನ್ಸಿ, ನಿಮ್ಮ ಪಾಪು ಕಡೆ ಗಮನ ಇರಲಿ.
ನಿಮ್ಮ ಪ್ರೀತಿ ಪಾತ್ರರು ನೀವು ಕೊಟ್ಟಿರುವಂಥ ವಾಚ್ ಇರ್ಬೋದು, ಇಲ್ಲ ನೀವು ಕೊಟ್ಟಿರೋಂಥ ಬ್ರಾಸ್ಲೈಟ್ ಇರ್ಬೋದು, ಅದನ್ನು ನೆನೆಸ್ಕೊಂಡು ನಿಮ್ಮನ್ನು ಅವರು ಫೀಲ್ ಮಾಡ್ಕೋತಿದ್ದಾರೆ. ಕೆಲವರು ಅವ್ರಿಗೆ ಕೂಲಿಂಗ್ ಗ್ಲಾಸ್ ಕೂಡ ಕೊಡಿಸಿರ್ಬೋದು, ಗಾಗಲ್ಸ್ ಅಂತಾರಲ್ಲ ಕನ್ನಡಕ, ಅದನ್ನು ಕೂಡ ಕೊಟ್ಟಿರ್ಬೋದು. ಅದನ್ನು ನೋಡಿದಾಗ ಕೂಡ ಅವರು ನಿಮ್ಮನ್ನು ನೆನೆಸ್ಕೋತಿರ್ಬೋದು. ಇದು ಇವ್ರು ಕೊಟ್ಟಿದ್ದಲ್ವ ನನಗೆ, ನನ್ನ ಲವರ್ ಕೊಟ್ಟಿದ್ದಲ್ವ, ನನ್ನ ಪ್ರೇಮಿ ಕೊಟ್ಟಿದ್ದಲ್ವ, ಅಥವಾ ನನ್ನ ವೈಫ್ ಕೊಟ್ಟಿದ್ದಲ್ವ, ಈ ಥರ ಅವರು ನೆನೆಸ್ಕೊಂಡು ನಿಮ್ಮ ಬಗ್ಗೆ ಅವರು ಫೀಲ್ ಮಾಡ್ತಿದ್ದಾರೆ. ಮತ್ತು ಯಾರೋ ಲವ್ವರ್ಸು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಮದುವೆ ಆಗೋದ್ರಲ್ಲಿದ್ದಾರೆ. ಮತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ, ಚಾಮುಂಡಮ್ಮ ಬೆಟ್ಟಕ್ಕೆ ಹೋಗೋರು ಕೂಡ ಇದ್ದೀರಾ. ಲಾಂಗ್ ಡ್ರೈವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಕೂಡ ಯೋಚನೆ ಮಾಡ್ತಾಯಿದ್ದೀರಾ. ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಹೇಳ್ತಿದೆ. ಈ ಹುಣ್ಣಿಮೆ ಏನಿದೆ ನಿಮ್ಮ ಪ್ರೇಮ ಜೀವನದಲ್ಲಿ ತುಂಬ ಬದಲಾವಣೆನ ತರುತ್ತೆ. ಅವರು ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡಿದರು, ಅವರು ನಿಮ್ಮನ್ನು ಎಷ್ಟು ನೋವು ಮಾಡಿದರು, ಅದಕ್ಕಿಂತ ದುಪ್ಪಟ್ಟು ನಿಮಗೆ ಮೊದಲಿನ ಪ್ರೀತಿ, ಅವರ ಟೈಮು ಎಲ್ಲ ಕೊಡ್ತಾರೆ. ಮತ್ತು ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ವ್ಯಾಲ್ಯೂ ಏನಿದೆ ಅವ್ರಿಗೆ ತಿಳಿಯೋ ಸಮಯ ಹತ್ರದಲ್ಲಿದೆ. ಅದರಿಂದ ನೀವು ನಿಮ್ಮನ್ನು ಗಟ್ಟಿ ಮಾಡಿಕೊಂಡು ನೀವು ನಿಮ್ಮ ವ್ಯಾಲ್ಯೂನ ಅವ್ರಿಗೆ ತೋರಿಸ್ಬೇಕಾಗಿದೆ. ಇಲ್ಲಿ ಚಾಮುಂಡೇಶ್ವರಿ ಆಶೀರ್ವಾದನೂ ಇದೆ, ಮತ್ತು ಆಂಜನೇಯನ ಆಶೀರ್ವಾದ ಕೂಡ ಇದೆ. ಕೆಲವರು ಇಲ್ಲಿ ಬಟರ್ಫ್ಲೈನ ತುಂಬ ಇಷ್ಟಪಡ್ತೀರಾ ಅಂತ ಅನ್ನಿಸ್ತಿದೆ, ಚಿಟ್ಟೆಗಳನ್ನ ತುಂಬ ಇಷ್ಟಪಡ್ತೀರಾ ಅಂತ ಅನ್ನಿಸ್ತಿದೆ. ಯಾರಿಗಾದರೂ ನಿಮ್ಮ ಲವ್ವರ್ಸು ಚಿಟ್ಟೆಗಳನ್ನ ಗಿಫ್ಟಾಗಿ ಕೂಡ ಕೊಡ್ಬೋದು. ನೋಡಿ, ಇಲ್ಲಿ ದೊಡ್ಡ ಚಿಟ್ಟೆಯಲ್ಲಿ ಕಾಣಿಸ್ತಿದೆ. ಮತ್ತು ಕೆಲವ್ರಿಗೆ ಆ ಬಟರ್ಫ್ಲೈ ಏನಿದೆ, ಈಗ ಕಂಬಳಿ ಹುಳು ಥರ ಇದ್ದವರು ಬಟರ್ಫ್ಲೈ ರೀತಿ ಆಗ್ಬೋದು. ಈಗ ಯಾರು ಇವರಿಂದ ಏನೂ ಆಗಲ್ಲ, ಇವರಿಷ್ಟೇ, ಇವ್ರು ಹಿಂಗೆ ಅಂತ ಅಂದ್ಕೊಂಡಿರ್ತಾರಲ್ವ, ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅವ್ರಿಗೆ ನೀವು ಒಂದು ದೊಡ್ಡ ಬಟರ್ಫ್ಲೈ ಥರ ನಿಮ್ಮನ್ನು ನೀವು ತೋರಿಸ್ತೀರ. ಆವಾಗ ನಿಮ್ಮ ಪ್ರೀತಿ ಒಂದು ಉತ್ತಮ ಹಂತಕ್ಕೆ ಬಂದು ನಿಲ್ಲುತ್ತೆ. ನಿಮ್ಮ ಸ್ಥಾನನ ತೋರಿಸುತ್ತೆ, ನೀವೇನು ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸುತ್ತೆ. ಕೆಲವರು ನಿಮ್ಮನ್ನು ತುಂಬ ಅಳಿಸ್ತಿದ್ದಾರೆ, ಆದರೆ ದಯವಿಟ್ಟು ಅಳೋದಕ್ಕೆ ಹೋಗ್ಬೇಡಿ, ಸ್ಟ್ರಾಂಗ್ ಆಗಿರಿ. ಈ ವಾರ ಏನಿದೆ, ಈಗ ಬರೋ ಈ ಮುಂದಿನ ವಾರ, ಈ ಒಂದು ವಾರದಲ್ಲಿ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗೋದ್ರಲ್ಲಿ ಇದೆ. ಯಾರಾದರೂ ನನ್ನ ಪ್ರೀತಿ ನನಗೆ ಸಿಗುತ್ತಾ, ಮೋಸ ಆಗುತ್ತಾ, ನಾನು ಈ ಪ್ರೀತಿನಲ್ಲಿ ಮೋಸ ಹೋಗ್ತೀನಿ ಅಂದ್ಕೊಂಡಿದ್ರೆ ದಯವಿಟ್ಟು ಮ್ಯಾರೇಜ್ ಆಗದೆ ಸದ್ಯದಲ್ಲಿ ಲವ್ವಲ್ಲಿ ಇರೋ ಅಂಥವ್ರು ಆದಷ್ಟು ಹುಷಾರಾಗಿ ಪ್ರೀತಿನ ಮಾಡಿ. ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ಪ್ರೀತಿ ಮೋಸ ಹೋಗಲ್ಲ ಅಂತ ಅತಿಯಾಗಿ ಅದರಲ್ಲಿ ಮುಂದುವರಿಬೇಡಿ ಅಂತ ಇಲ್ಲಿ ಚಾನಲ್ ಆಗ್ತಿದೆ. ಏನಕ್ಕೆ ಅಂದರೆ ಎಲ್ಲ ಪ್ರೀತಿನೂ ಸುಳ್ಳಲ್ಲ, ಎಲ್ಲ ಪ್ರೀತಿನೂ ನಿಜನೂ ಆಗಿರೋಲ್ಲ. ಕೆಲವರು ನಿಮ್ಮನ್ನು ಯೂಸ್ ಮಾಡ್ಕೊಂಡು ಬಿಡೋದಕ್ಕೆ ಕೂಡ ನೋಡ್ತಿರ್ಬೋದು. ಅದರಿಂದ ಆದಷ್ಟು ಹುಷಾರಾಗಿದ್ದರೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಚಾನಲ್ ಆಗ್ತಿದೆ. ಇಲ್ಲಿ ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ, ಮಕರ ರಾಶಿ, ವೃಷಭ ರಾಶಿ, ಈ ರಾಶಿಯವರು ನೋಡ್ತಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಈ ರಾಶಿಯವರು ಕೂಡ ಆಗಿರ್ಬೋದು. 27, 25, 17, 16 ಈ ತಾರೀಕು ತುಂಬ ಇಂಪಾರ್ಟೆಂಟ್ ಕೂಡ ಆಗಿರ್ಬೋದು. ಆವತ್ತಿನ ದಿನ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಬರ್ಬೋದು, ಇಲ್ಲ ನಿಮಗೆ ಗಿಫ್ಟ್ ಕೂಡ ಬರ್ಬೋದು. ಆ ಥರ ಇಲ್ಲಿ ಚಾನಲ್ ಆಗ್ತಿದೆ. ಕೆಲವರು ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ ನನ್ನ ಪ್ರೀತಿನ ಒಪ್ಕೊಳ್ಳುತ್ತಾ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿಲಿ ಸತ್ಯ ಅನ್ನೋದು ಇದ್ದಿದ್ದೇ ಆದರೆ, ನಿಮ್ಮ ಪ್ರೀತಿಲಿ ನಿಜ ಅನ್ನೋದು ಇದ್ದರೆ ಈ ಪ್ರೀತಿನ ನಿಮ್ಮ ಫ್ಯಾಮಿಲಿ ಒಪ್ಕೊಳ್ಳುತ್ತೆ. ನಿಮ್ಮ ಪ್ರೀತಿಗೆ ಜಯ ಖಂಡಿತ ಸಿಕ್ಕೇ ಸಿಗುತ್ತೆ. ಆದರೆ ಆದಷ್ಟು ತಾಳ್ಮೆಯಿಂದ ಇರಬೇಕು. ಸಮಯಕ್ಕೆ ಉತ್ತರ ಕೊಡುತ್ತೆ. ನಿಮ್ಮ ಪ್ರೀತಿಗೆ ನೀವು ಉತ್ತರ ಕೊಡೋದಕ್ಕಿಂತ ನಿಮ್ಮನ್ನು ಯಾರು ಇಗ್ನೋರ್ ಮಾಡಿ ಮುಂದುವರಿತಿದ್ದಾರೆ ಅವ್ರಿಗೆ ಕಾಲನೇ ಉತ್ತರ ಕೊಡುತ್ತೆ. ಆ ಉತ್ತರ ನಿಮಗೆ ಈ ವಾರದಲ್ಲೇ ಗೊತ್ತಾಗುತ್ತೆ ಅಂತ ಕೂಡ ಇಲ್ಲಿ ಚಾನಲ್ ಆಗ್ತಿದೆ. ಮತ್ತು ಯಾರಿಗಾದರೂ ಟೆಡಿ ಗಿಫ್ಟ್ ಬರ್ಬೋದು. ಯಾವ ರೀತಿ ಟೆಡಿ ಅಂತ ಅಂದರೆ,
ಅದು ಈ ಕಡೆ ಬೆಕ್ಕು ಅಲ್ಲ, ಈ ಕಡೆ ಗೊಂಬೆನೂ ಅಲ್ಲ, ಆ ಥರ ಟೆಡಿ ಕೂಡ ಕೆಲವರಿಗೆ ಗಿಫ್ಟಾಗಿ ಬರ್ಬೋದು ಅಂತ ಇಲ್ಲಿ ಚಾನಲ್ ಆಗ್ತಿದೆ. ಯಾರಾದರೂ ಸಪ್ರೇಷನಲ್ಲಿ ಕೂಡ ಇರ್ಬೋದು. ಸಪ್ರೇಷನಲ್ಲಿರೋ ಅಂಥವ್ರಿಗೂ ಕೂಡ ಒಂದು ಒಳ್ಳೆ ನ್ಯೂಸ್, ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಈ ವಾರದಲ್ಲಿ. ಆದ್ದರಿಂದ ದಯವಿಟ್ಟು ಸಪ್ರೇಷನಲ್ಲಿ ಇರೋದಕ್ಕೆ ಹೋಗಬೇಡಿ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮಂತೆ ನೀವಾಗಿ ಇದ್ದುಬಿಡಿ. ನಿಮ್ಮ ಖುಷಿಗಾಗಿ ನೀವು ಇರಿ. ನಿಮ್ಮ ಖುಷಿಯಿಂದ ಎಲ್ಲನೂ ಚೆನ್ನಾಗಾಗುತ್ತೆ. ನೀವು ಖುಷಿಯಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಚಾನಲ್ ಆಗಿ. ಯಾಕಂದರೆ ನಾವು ಖುಷಿಯಾಗಿದ್ದರೆ ಮಾತ್ರ ನಮ್ಮಿಂದ ಇನ್ನೊಬ್ಬರಿಗೆ ನಾವು ಖುಷಿನ ಕೊಡೋದಕ್ಕೆ ಸಾಧ್ಯ. ನಾವೇ ನೋವಲ್ಲಿದ್ದರೆ ನಾವೆಲ್ಲಿ ಇನ್ನೊಬ್ಬರಿಗೆ ಖುಷಿ ಕೊಡ್ತೀವಿ? ಆಗೋದಿಲ್ಲ ಅಲ್ಲ. ಆ ರೀತಿಯಲ್ಲಿ ಫಸ್ಟು ನೀನು ಖುಷಿಯಾಗಿರು, ನಿನ್ನ ಖುಷಿನ ನೀನು ನೋಡ್ಕೋ, ಆನಂತರ ಪ್ರೀತಿ ನಿನಗೆ ಸಿಗುತ್ತೆ ಅಂತ ಇಲ್ಲಿ ಚಾನಲ್ ಆಗ್ತಿದೆ. ಇಲ್ಲ ನಿಮ್ಮ ಲವರ್ಸು ನಿಮಗೆ ವಾಚು ಅಥವಾ ಗಾಗಲ್ಸ್, ಟೆಡಿ, ರೋಸ್ ಗಿಫ್ಟಾಗಿ ತಂದು ಕೊಡ್ಬೋದು. ಮತ್ತು ಯಾರಾದರೂ ಫೈರ್ ಕ್ಯಾಂಪ್ ಹಾಕ್ಬೋದು. ಸದ್ಯದಲ್ಲೇ ಯಾರಾದರೂ ಔಟ್ಸೈಡು ಟ್ರಕ್ಕಿಂಗ್ ಅಂತ ಹೋಗಿ ಲವರ್ಸು ಒಂದು ಫೈರ್ ಕ್ಯಾಂಪ್ ಹಾಕಿ ಎಂಜಾಯ್ ಮಾಡೋ ಅಂಥದ್ದು ಇಲ್ಲಿ ನನಗೆ ಚಾನಲ್ ಆಗ್ತಿದೆ. ಯಾರಾದರೂ ಆ ರೀತಿ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ ಅಕ್ಷರ ಮತ್ತು ಎಮ್ಮು, ಎ, ಡಿ, ಎಸ್ಸು, ಬಿ, ಓ, ಈ ಅಕ್ಷರದಿಂದ ಶುರು ಆಗೋಂಥ ಹೆಸರು ಶುರು ಆಗೋಂಥವ್ರು ಕೂಡ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು, ಇಲ್ಲ ಅವರು ಈ ವಿಡಿಯೋನ ನೋಡ್ತಿರ್ಬೋದು. ಈ ಹೆಸರು, ಈ ಲೆಟರ್ಸಿಂದ ಹೆಸರು ಶುರು ಆಗೋಂಥವ್ರು ಈ ನನ್ನ ರೀಡಿಂಗ್ನ ನೋಡ್ತಿರ್ಬೋದು ಅಂತ ಅನ್ನಿಸ್ತಿದೆ. ಸಾರಿ. ಯಾರಿಗೂ ಒಬ್ರಿಗೆ ಇಲ್ಲಿ ದೊಡ್ಡ ಟೆಡಿ, ಅದು ಒಂದು ಟೈಮಲ್ಲಿ ವೈರಲ್ ಆಗಿತ್ತು. ಒಂದು ಹುಡುಗಿ ಗೊಂಬೆನ ಎಳೆದಾಡಿಕೊಂಡು ಬರೀ ಗೊಂಬೆ ಜೊತೆನೇ ಇರ್ತಾಳೆ, ತುಂಬ ದೊಡ್ಡ ಗೊಂಬೆ. ಆ ಥರ ಟೆಡಿ ಕೂಡ ಯಾರಿಗಾದ್ರೂ ಇಲ್ಲಿ ಗಿಫ್ಟಾಗಿ ಬರೋದ್ರಲ್ಲಿದೆ. ದಯವಿಟ್ಟು ಯಾರಿಗಾದ್ರೂ ಬಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ. ನನಗೂ ಆ ಟೆಡಿ ಅಂದರೆ ತುಂಬ ಇಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಈ ರೀಡಿಂಗು ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.